ಏನವ ಐಶ್ವರ್ಯ, ಏನ್ ಸಮಾಚಾರ? ಏನ್ ಆಸ್ತಿನ 5 ಎಕರೆನ ನೀವು ನಿಮ್ಮ ನಾದಿನಿ ಹೆಸರು ಬರ್ಕೊಡ್ತಿದ್ದೀರಂತೆ? ಓ, ಏನು ಅರ್ಸನ ಗುಮ್ಮ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀರೋ ಏನು? ನಾನೆಲ್ಲೋ ಉಳ್ಗುತ್ ಬಿಟ್ಬಿಟ್ಟು ಹಾಕಿದ್ದೀರ ಅವ್ಳನ್ನ ಆಗ್ಲೇ ನೀ ಅಂತ ಅನ್ಕೊಂಡಿದ್ದೆ. ಆಗ್ಲೇ ನೀ ಹೋಗ್ಬಿಟ್ಟು ನೀನು ನೋಡಿದ್ರೆ ಬರ್ಕೊಡ್ತಾ ಇದ್ದೀರಲ್ಲ ಸಾವ್ಕತಿ. ಅವಳೇ ನೀ ಗೆದ್ಬಿಟ್ಲು ಬಿಡು. ಅವಳ ಮಗಳು ಸಂದಾಗಿ ನಾಟಕ ಆಡ್ಕೊಂಡು ಜೀವನ ಮಾಡ್ತಾರೆ. ಎತ್ತಿದ ಕೈ ನಾಟಕ ಆಡೋದ್ರಂಗೆ ಮಾತ್ರ ಹೆಂಗೋ ಬಿಡವ. ನಿಮ್ಮ ಆಸ್ತಿ ನಿಮ್ಮ ಲೆಕ್ಕಾಚಾರ. ಯಾರ ಕೈ ಹೇಳಿದ್ದು ನಾವು 5 ಎಕರೆ ಬರ್ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು? ಯಾರ ನಿಂಗೆ ಸುಳ್ಳು ಹೇಳೋರು ಅನ್ನಿಸ್ತದೆ? ನಾವು ಯಾಕೆ 5 ಎಕರೆ ಬರ್ಕೊಡನಿ? ಎಂಥದ್ದು ಇಲ್ಲ. ನಾನು ನನ್ನ ಗಂಡ ಮಾತಾಡ್ಕೊಂಡಿದ್ದೀವಿ. ಏನು ನನ್ನ ಹತ್ರ ಏನು ಹೇಳೋ ಇಲ್ಲ. ನೆನ್ನೆಯಿಂದ ಮೊನ್ನೆಯಿಂದ ಎಲ್ಲ ಜೊತೆಗಿದ್ದೀನಿ. ಆ ಮಿಟ್ಟುಗ್ಲಾಡಿಗೆ 5 ಎಕರೆ ಬರ್ಕೊಡಕ್ಕೆ ನಾನು ಬಿಟ್ಬಿಡ್ತೀನಿ. ಎಲ್ಲೂ ಬರ್ಕೊಡಕ್ಕಿಲ್ಲ ಹೇಳಕ್ಕ. ನನ್ನ ಗಂಡಂಗೂ ಅವಳನ್ನ ಕಂಡ್ರೇನು ಆಗಕ್ಕಿಲ್ಲ. ಸುಮ್ಕೇನಿಯ ಮಾತಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡವನು ಅಷ್ಟೇನಿಯ. ಬೀದಿ ಬಿಕಾರಿಯಾಗೋಳು ಅವಳಂತೂ. ಇನ್ನು ಅವಳಿಗೆಲ್ಲ ಆಸ್ತಿ ಬರ್ಕೊಡೋಂಥ ಮಾತೆಲ್ಲಿ? ಎಲ್ಲ ಸುಮ್ಕೇನಿಯ, ಎಲ್ಲೋ ಹೇಳೋರು ನಿಮ್ಗೆ ಅಷ್ಟೇನಿಯ. ವಾ, ಹಂಗಾರೆ ವಿಷಯ ಗೊತ್ತಿಲ್ಲ ಅಂತಾಯ್ತು ನಿಂಗೆ? ಅಯ್ಯೋ ಮಂಗ, ನಿನ್ಗೆ ಏನು ಗೊತ್ತಾಗ್ತೈತೆ ನಿಂಗೆ ಹೇಳು? ಮತ್ತೆ ನಿನ್ನ ಗಂಡ ನಿನಗೆ ಬಂದ್ಬಿಟ್ಟು ನನ್ನ ಮಗನ ತಾಗೆ ಪತ್ರಗಳೆಲ್ಲ ತಗೊಬಂದ್ಬಿಟ್ಟು ಒಂದು ಕಿತ ನೋಡ್ಲಾ ಸರಿಯಾಗೈತಾನೆ ಇದನ್ನೆಲ್ಲ ನನ್ನ ತಂಗಿಗೆ ಬರ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗನ ತಾಗೆ ನೀನು ಬಂದ್ಬಿಟ್ಟು ಎಲ್ಲ ಲೆಕ್ಕಾಚಾರ ಪಕ್ಕಾಚಾರ ಮಾಡ್ಕೊಂಡು ಸರಿ ಆಯಿತು ಸರಿ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡವ್ರೆ. ನಮ್ಮಂತ ಕೇನಿಯ ಬಂದಿದ್ದ ನಿನ್ನ ಗಂಡ ಎಲ್ಲ 5 ಎಕರೆ ಊರಾಚೆ ಐತಲ್ಲ 5 ಎಕರೆನೂ ನಿನ್ನ ಆದ್ನಿ ಹೆಸ್ರಿಗೆ ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪಿಲಾನು ಪತ್ರಾಗಿದ್ರೆ ಎಲ್ಲ ರೆಡಿ ಆಗೈತೆ. ಇನ್ನೇನಿದ್ರು ಸೈನೊಂದು ಹಾಕೊಟ್ಬಿಡೋದು ಅಷ್ಟೇ ನಿನಗೆ, ಬೇರೆ ಇನ್ನೇನು ಇಲ್ಲ. ನೀನು ನೋಡಿದ್ರೆ ಏನು ಗೊತ್ತಿಲ್ಲ ನಂಗೆ ಮಾತಾಡ್ತೀಯಾ? ಹಂಗಾರೆ ನಿನ್ನ ಗಂಡ ನಿನಗೇನು ಹೇಳ್ತಿದ್ದಂಗೆ ಏನಿಯಾ ಗೊತ್ತಾಗಬಾರ್ದು ಅಂತ ನೀನೇ ಬರ್ಕೊಡ್ತಾವನಿ ಅಂತ ಅನ್ನಿಸ್ತದೆ ನನಗನ್ನಿಸ್ದಂಗೆ. ಏನಕ್ಕ ಹೇಳ್ತಾ ಇದೆಯಾ? ನೀನು ಹೇಳ್ತಿರೋದು ನಿಜನೇನಕ್ಕ? ಅಯ್ಯೋ ನಾನು ಯಾಕಮ್ಮಿ ಸುಳ್ಳು ಹೇಳಿ? ನನ್ನ ಮಗನ ತಾಗ ನೆನ್ನೆ ಬಂದ್ಬಿಟ್ಟು ಮಾತಾಡ್ದೆ ನಿನ್ನ ಗಂಡ. ಅದಕ್ಕೆ ನಿನ್ಗೆ ಹೇಳ್ದೆ ಅಷ್ಟೇ. ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರಬೇಡ. ಆಮೇಲೆ ಸುಮ್ಕೇನಿಯ ಗೊತ್ತಲ್ಲ ಯಾಕೆ ಬೇಕು ಗ್ರಾಚಾರ? ನಿಮ್ಮ ಅತ್ತೆ ಮೊದಲೇ ಸರಿ ಇಲ್ಲ, ನಂಗೆ ಯಾಕೆ ಬೇಕು? ಏನೋ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇನಿಯ. ನಿನ್ನೂ ಸರಾಗಿ ನೀನಿರು, 5 ಎಕರೆ ಹೋಯ್ತದೆ. ಇವಲ್ಲ ಅತ್ತೆ, ನಾನು ಇಲ್ದಿರೋ ಟೈಮ್ ನೋಡ್ಕೊಂಡು ಮಗನ ತಲೆ ಕೆಡಿಸ್ಬಿಟ್ಟು ನನ್ನ ಆಸ್ತಿ ಎಲ್ಲ ಬರ್ಕೊಂಡು ನನ್ನ ಬೀದಿ ಬಿಕ್ಕಾರಿ ಮಾಡಬೇಕು ಅಂತ ಮಾಡ್ಬಿಟ್ಟವಳ ಏನು? ಈ ಮನೆಯಾಳು ಕಿತ್ತೋದಳು. ನಮ್ಮ ಅತ್ತೆನ ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ. ನನ್ನ ಗಂಡನಂತೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದು ಹೆಂಗೆ ನಾನು ಹೇಳ್ದಿದ್ದಂಗೆ ಅದು ಹೆಂಗೆ ಆಸ್ತಿ ಎಲ್ಲ ಅವಳ ಹೆಸರು ಬರ್ಕೊಟ್ಬಿಡ್ತಾನೋ ನಾನು ನೋಡೇ ಬಿಡ್ತೀನಿ. ಅಲ್ಲಿ ಒಪ್ಪರ್ಗೆ ಅದು ಹೆಂಗೆ ಮನಸ್ಸು ಬರ್ತದೋ ಏನೋ ನಾಕಾಣೆ. ಬಂದೇ ಇರಕ್ಕ ಮಾಡ್ತೀನಿ. ನನ್ನ ಗಂಡಂಗೆ ಸರಿಯಾಗಿ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನೇ ಹೇಳವ? ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡ, ಈಗಲೇ ಹೇಳಿದ್ದೀನಿ. ಸರಿ ಹೇಳಕ್ಕ. ಏಯ್ ಲೇ ಬಾರೆ, ಮನೆಯಾಳ್ ಬಿತ್ರಿ ಬಾರೆ ಈಚೆ ಕಡಿಕೆ. ಏನೇ ಮಾಡ್ತೀಯ ಒಳಗಡೆ ಕುಂತ್ಕೊಂಡು? ಲೇ ಪಟಾಕ ಬಾ ಈಚೆ ಕಡಿಕೆ. ನನ್ನ ಸಂಸಾರ ಕುಳಿ ಹಿಂಡು ಬಿಡ್ಬೇಕು ಅಂತ ಹೇಳ್ಬಿಟ್ಟು ದಿನದಿಂದ ಕಾಯ್ಕೊಂಡಿದ್ದೋ ನೀ. ನನ್ನ ಜೀವನ ಕುಳಿ ಹಿಂಡಕ್ಕೆ ಬಂದ್ರೆ ನಾನು ನಿನ್ನ ಜೀವನಕ್ಕೆ ಉಳಿ ಉಂಡ್ಬಿಡ್ತೀನಿ. ಬಿತ್ರಿನ್ ತಕೊಂಬಂದು ಬಾರೆ ಬಾ. ಅತ್ಗೆ ಲೇನೆ ಬಿಲ್ಲಾಲಿ, ಏನೇ ಅನ್ಕೊಬಿಟ್ಟಿದ್ಯಾ? ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೊಂಡು ತಿಂದು ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಬಿದ್ದಿದ್ಯಾನೆ 3 ಬಿಟ್ಟೋಳೆ. ತಿಂದಿಲ್ ಮಜಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ಯಾ. ಲೋಪರ್ ಅಂತ ತಕೊಬಂದು. ಲೇ ನಿನ್ನನ್ನು ಮಾತ್ರ ಬಿಡಕ್ಕಿಲ್ಲ, ನಾನು ಸುಮ್ಮನೆ ಬಿಡಕ್ಕಿಲ್ಲ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನಂತೂ. ಏನೇ ನನ್ನ ಗಂಡ ನೈಸ್ ಮಾಡ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಇಲ್ಲೇ ನಿನ್ನ ಮಾನ ಮರ್ಯಾದೆ ಕಳೆದ್ಬಿಡ್ತೀನಿ. ಲೋಪರು ಹೋಗೆ ಮನೆ ಬಿಟ್ಬಿಟ್ಟು ಹೋಗೆ ತೊಲಗೆ ಅಂತ ಹೇಳಿದ್ರು ಇಲ್ಲೇ ಯಾಕೆ ಬಿದ್ದಿದ್ಯಾ ಅಂತ ಇವಾಗ ಗೊತ್ತಾಯ್ತು. ನನ್ನ ಆಸ್ತಿ ಎಲ್ಲ ಹೊಡ್ಕೊಂಡು ಹೋಕೆ ಅಂತ ಬಿದ್ದಿದ್ಯಾ ಅಲ್ವೇನೆ ನೀನು? ಅಯ್ಯೋ ಅತ್ಗೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನೇ ನಿಮ್ಮ ಆಸ್ತಿ ಹೊಡ್ಕೊಬೇಕು ಅಂತ ಏನು ಬಂದಿಲ್ಲ. ಅಮ್ಮ ಇರು ಅಂತ ಬಲವಂತ ಮಾಡಿದ್ರು. ಅದಕ್ಕೋಸ್ಕರ ನಾನು ಇದೀನಿ ಅಷ್ಟೇ. ಅಷ್ಟು ಬಿಟ್ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ನಾನಂತೂ ಇಲ್ಲಿಲ್ಲ, ಸರಿನಾ? ಸುಮ್ಮನೆ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಯಾರ ಆಸ್ತಿ ಮೇಲೂ ಇವಾಗೇನು ಆಸೆ ಇಲ್ಲ. ಮೊದಲು ಥರ ನಾನಿಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು. ಅವಾಗಿಂದ ಹೇಳ್ತಾನೂ ಇದ್ದೀನಿ. ಆದರೆ ನೀವು ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ. ಅಣ್ಣ ಆಸ್ತಿ ಬರ್ಕೊಟ್ರು ನನಗೇನು ಬೇಡ. ಅಣ್ಣ ಬರ್ಕೊಡ್ತೀನಿ ಅಂತಲೇ ಹೇಳ್ತಾವನೆ. ಆದರೆ ನಾನೇ ಬೇಡ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ನಿಮ್ಮ ಆಸ್ತಿ ನೀವೇ ಇಟ್ಕೊಳ್ಳಿ. ನಿಮ್ಮ ಆಸ್ತಿ ಕಟ್ಕೊಂಡು ನನಗೇನಾಗಬೇಕು ಹೇಳಿ? ನಾನು ನನ್ನ ಗಂಡ ಚೆನ್ನಾಗಿ ದುಡಿದ್ಬಿಟ್ಟು ನಾವು ಚೆನ್ನಾಗೇ ಇದ್ದೀವಿ. ಚೆನ್ನಾಗಿದ್ದರೆ ಬಂದ್ಬಿಟ್ಟು ನಮ್ಮನೆ ಯಾಕೆ ಬಿದ್ದಿತ್ತಿದ್ದೆ? ಬಿತ್ರಿ ನಮ್ಮನೆ ಯಾಕೆ ಬಂದು ಬಿದ್ದಿರ್ತಿದ್ದೆ? ತೊಲಗೆ ಇಲ್ಲಿಂದ ತೊಲಗು. ಇನ್ನು ಏನೇನು ಕುದ್ಕೊಂಡು ಬಾಸ್ಕೊಂಡು ಹೋಗ್ಬೇಕು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತಿದ್ಯಾ ನೀನು? ಇನ್ನು ಏನೇನು ಎತ್ಕೊಂಡು ಹೋಗ್ಬೇಕು ಅಂತ ಕಾಯ್ಕೊಂಡು ನಿಂತಿದ್ಯಾ? ತೊಲಗು ಸುಮ್ಕೇನಿಯಾ? ಮೈಯೆಲ್ಲ ಉರಿಸ್ಬೇಡ ಮಾನ್ಗೇಡಿ. ನೀನಂತೂ ನನ್ನ ಜೀವನ ಸರ್ವ ನಾಶ ಮಾಡಕ್ಕೆ ಬಂದಿರಲ್ವ ನೀನು? ನಿಮ್ಮಮ್ಮ ಏನು ಸಾಚನ ನನ್ನನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಸಾಯಿಸ್ಬೇಕು, ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕಬೇಕು, ಗಂಡ ಹೆಣ್ಣು ಹೆಂಗೆ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಹಾಕಿರೋ ಬಿತ್ರಿಗಳಲ್ವಾ? ನಿಮ್ಮನ್ನು ನಂಬ್ಕೊಂಡು ನಾನೇನು ನೀನು ಒಳ್ಳೆಯರು ಅಂತ ಕೂತ್ಕೊಳ್ಳೋಕ್ಕಾಯ್ತದೇನೆ? ಇಷ್ಟು ದಿನ ಮೆರ್ಕೊಂಡು ನನ್ನ ಗಂಡ ಕೋಟ್ಯಾಧೀಶ್ವರ ಅಂತ ಹೋಗಿದ್ದೆ, ಈಗಾಗಲೇ ಉದ್ರೋಗ್ಬಿಡ್ತಾ? ಕೂಲಿ ಮಾಡ್ಬೇಕಲ್ವಾ? ಕೂಲಿ ಮಾಡೋರು ಯಾರು ಅಂತ ಬಂದ್ಬಿಟ್ಟು ನಮ್ಮ ಮನೆಗೆ ಬಿಟ್ಟು ತಿನ್ಕೊಂಡು ಬಿದ್ದಿದ್ದೀನ ನೀನು? ನೋಡು, ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀನಲ್ಲ, ಮುಚ್ಕೊಂಡು ಮನೆಯಿಂದ ತೊಲಗು. ಒಂದು ಕ್ಷಣ ನಿನ್ನ ಮನೆಗಿದ್ದೆ ಅಂತಂದರೆ ನಾನು ಈ ಮನೆಗಿರಕ್ಕಿಲ್ಲ ಅಷ್ಟೇ. ನೀನು ನಿಮ್ಮ ಅಣ್ಣ ನಿಮ್ಮ ಅಮ್ಮನೇನಿಯ ಸಂದಕ್ಕಿರ್ರಿ. ಅದಕ್ಕೆ ನೋಡಿ, ಆ ಥರ ಏನು ಮಾತಾಡೋಕೆ ಹೋಗ್ಬೇಡಿ, ಸರಿ? ನಾನು ಮನೆ ಬಿಟ್ಬಿಟ್ಟು ಹೋಗ್ಬೇಕು ತಾನೇ? ಸರಿ ಆಯ್ತು ಹೇಳಿ, ನಾನು ಮನೆ ಬಿಟ್ಬಿಟ್ಟೆ ಹೋಗ್ತೀನಿ. ನಾನು ಯಾರಿಗೂ ಏನು ತೊಂದರೆ ಕೊಡಬೇಕು, ಯಾರಿಗೂ ಏನೋ ಬೇಜಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಇಲ್ಲ. ನಾನು ಯಾರಿಗೂ ಬೇಜಾರು ಮಾಡೋಕೆ ನನಗೆ ಇಷ್ಟನೂ ಇಲ್ಲ, ನಾನು ಬೇಜಾರು ಮಾಡೋದಿಲ್ಲ. ಸರಿ ಬಿಡಿ, ನನ್ನ ಪಾಡಿಗೆ ಇವಾಗ ಹೋಯ್ತೀನಿ ಊರಿಗೆ. ನಮ್ಮ ಅಮ್ಮ ಎಲ್ಲೋ ಐತೆ, ಎಲ್ಗೋ ಹೋಯ್ತೀನಿ ಅಂತ ಹೇಳ್ತು ಹೋಯ್ತು. ಅಮ್ಮ ಬಂದಿದ ತಕ್ಷಣ ನಾನೇ ಅಮ್ಮಂಗೆ ಹೇಳ್ಬಿಟ್ಟು ಹೊಂಟ್ಬಿಡ್ತೀನಿ. ನೀವು ಎಲ್ಲ ಸುಖವಾಗೇ ಇರ್ರಿ. ಏನೋ ತವ್ರ ಮನೆ 4 ದಿನ ಇರೋಣ ಅಂತ ಬಂದೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ಸರಿ ಬಿಡಿ, ನಾನು ಬರ್ತೀನಿ ಅಲ್ಲ ಹೋಗ್ತೀನಿ ಅಂತ ಹೇಳು. ಬತ್ತಾಳೆ
ತಿರ್ಗಿ ಆಮಕ ಓದ್ಕೊಂಡು ಬರ್ತಾಳೆ. ಇನ್ನು ಎಷ್ಟು ನನ್ನನ್ನು ಸಾಯಿಸ್ಬೇಕು ಅಂತ ನೀನು ನಿಮ್ಮಮ್ಮ ಕಾಯ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಥೂ, ನಾನು ನಿನ್ನ ಸಂಸಾರಕ್ಕೆ ಹಂಗೆ ಉಳಿಂಟಕ್ಕೆ ಬಂದಿದ್ದೀನಿ. ಹೋಗಿ ತೊಲಗು ಸುಮ್ಕೆನೆನಿಯ. ಯಾಕ ವಯಸ್ಸು ಏನಾಯ್ತು? ಅಯ್ಯೋ ಏನಾಯ್ತು ಅಂದರೆ ನನ್ನ ಆದ್ನಿ ಅನ್ನೋ ನಾಯಿ ಥರ ಅವಳಲ್ಲ ಇವಳು. ನನಗೆ ಗೊತ್ತಿದ್ದಾಗ ನನ್ನ ಗಂಡನ ಹತ್ರ ಆಸ್ತಿ ಎಲ್ಲ ನಿಧಾನಕ್ಕೆ ಬರ್ಸ್ಕೊಬಿಟ್ಟು ನನಗೆ ತಿರುಪ್ತಿ ನಾಮ ಹಾಕ್ಬಿಟ್ಟು ಹೊಂಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಶಾನೇ ಪಿಲಾನ್ ಮಾಡ್ಕೊಂಡು ಕುಂತೋಳ ಮನೆಗೆ 3 ಬಿಟ್ಟೋಳು. ಅದಕ್ಕೆ ನಾನು ಯಾಕೆ ಸುಮ್ಮ ಹಾಕೋಗ್ಬಿಟ್ಟು ಕಳಿಸ್ತಾ ಇದ್ದೀನಿ. ಏನವ ಪಟಕ, ನಿಮ್ಮ ಮನೆಗೆ ಏನಿಯ ಕೋಟಿ ಐತೇನೋ? ಇದು ಯಾಕವ? ಹಾಂ, ಹಣ್ಣು ಆಸ್ತಿ ಮೇಲೆ ಆಸೆ ಪಡಕ್ಕೆ ಹೋಯ್ತೀಯಾ? ಅದೇನೋ ಅಂತಾರಲ್ಲ, ನಿನಗೆ ಬಂದಿದ್ದು ಪಾಲಿ ಸಿಕ್ಕಿದ್ದು ಪಂಚಾಮೃತ ಅನ್ಕೊಂಡು ಅಷ್ಟೊಂದು ಬಂದೈತೆಲ್ಲ ಸುಖವಾಗಿರ್ಬೇಕಲ್ವಾ? ಓ, ನಿಮ್ಗಿನ್ನೂ ವಿಷಯ ಗೊತ್ತಿಲ್ವೋ? ಯಾ ಕೋಟ್ಯಾಧೀಶ್ವರನು ಅಲ್ಲ, ಎಂಥದ್ವಲ್ಲ ಭಿಕ್ಷಾಧೀಶ್ವರಿ ಇವಳು. ಇವಳ ಹತ್ರ 10 ರೂಪಾಯಿನೂ ಏನು ಗೊತ್ತಿಲ್ಲ, ಗೊತ್ತೇನು? 10 ರೂಪಾಯಿ ಗೊತ್ತಿಲ್ಲದಂಗೆ ಬೀದಿನಾಗ ಬಿದ್ದು ಕೂಲಿ ಮಾಡ್ಕೊಂಡು ತಿಂತಾವಳೆ. ಅವ್ರ ಅಮ್ಮ ಬರೀ ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಊರ್ದು ಓಡಾಡ್ತಾವಳೆ ಅಷ್ಟೇ. ಏನಿಯ 10 ಪೈಸದ್ದು ಏನು ಇಲ್ಲ ಕಣಕ್ಕ, 10 ಪೈಸದ್ದು ಏನೂ ಇಲ್ಲ. ಎಲ್ಲನೂ ಬುಡನಾಶನ ಮಾಡ್ಕೊಂಡವಳೆ. ಈಗ ಬಂದ್ಬಿಟ್ಟು ನಾನು ನಾಶ ಮಾಡೋಕ್ಕೆ ಅಂತ ನೋಡ್ತಾವಳೆ. ನಾನು ಸುಮ್ಮನಿರ್ತೀನ? ನಾನು ಉಗಿತಿದ್ದೀನಿ. ಅದಕ್ಕೆ ನಾನು ಕ್ಯಾಕುಸ್ ಮಾಕೋಕೆ ನೋಡು. ನೀ ನನ್ನ ಗಂಡನ ಮನೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಮ್ಗೇನು, ನಾನು ಈ ಮನೆಗೆ ಇರಬಾರ್ದು, ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕು ತಾನೆ? ಈ ಮನೆ ಬಿಟ್ಬಿಟ್ಟು ಹೋಗ್ತೀನಿ. ದಯವಿಟ್ಟು ನೀವು ನನ್ನ ಗಂಡನ ಮನೆ ಬಗ್ಗೆ ನಾವದೇನೋ ಬೀದಿ ಬಿಕ್ಕಾರಿಗಳು ಅನ್ನೋ ಥರ ಮಾತ್ರ ಮಾತಾಡಬೇಡಿ. ಬೀದಿ ಬಿಕ್ಕಾರಿಗಳನ್ನ ನಾವು ಹಂಗೆ ಎಣಿಯ ಕರೆಯೋದು. ನನ್ನ ಏನಂತ ಕರೀತಿದ್ದೆ ನೀನು? ಬೀದಿ ಬಿಕ್ಕಾರಿ ಅಂತಲೇ ಕರೀತಿದ್ದೆ ಅಲ್ವಾ? ಅದು ಅವಾಗ. ನಾನು ಇವಾಗ ನೀನು ಕರಿತಾ ಇದ್ದೀನಿ. ನೀನು ಬೀದಿ ಬಿಕ್ಕಾರಿನೇ. ಮುಚ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ತೊಲಗು ಇಲ್ಲಿಂದ. ನಿಮ್ಮ ಅಮ್ಮ ಬರೋ ತನಕ ಹೇಳೋಯ್ತೀನಿ. ಅಯ್ಯೋ ಹೊತ್ತಿಗೆ ಬೈತು, ಅದು ಕೊಂಟೋದೆ. ಈ ನಾಟಕಗಳೆಲ್ಲ ಹೇಳ್ಬಿಟ್ಟು ನನ್ನ ಗಂಡನ ಹತ್ರ ನೈ ಸೊಳ್ಕೊಂಡು ಬಿದ್ದಿರಕ್ಕೆ ಅಂತ ಶಾನೆ ಪಿಲಾನ್ ಮಾಡಬೇಡ. ಹೋಗಿ ಸುಮ್ಕೆನೆನಿಯ. ಒಂದು ಕ್ಷಣ ನನ್ನ ಮುಂದೆ ನಿಂತ್ಕೋಬೇಡ. ಇನ್ನೊಂದು ಕಿತ್ತ ತಗೋರ್ ಮನೆ ಅಂತ ಬರಬೇಡ. ತೊಲಗು. ಅಯ್ಯೋ ಐಶ್ವರ್ಯ, ಮೊದಲು ಹೆಂಗೆ ಅಗ್ರಾಡೋಳು ನಿಮ್ಮ ನಾದ್ನಿ. ಇವಾಗ ನೋಡ್ರೆ ಇಷ್ಟು ಸ್ಮೂತ್ ಆಗೋಗ್ಬಿಟ್ಟವಳೆ. ನೋಡ್ರು ಒಂಥರ ಅಯ್ಯೋ ಅನ್ಸಕ್ಕಿಲ್ವೇ? ಅಯ್ಯೋ ಅನ್ಸದ? ಈ ಮನೆಯಲ್ಲಿ ನೋಡಿ ಯಾವ ಕಡೆಯಿಂದ ನಿಮ್ಗೆ ಅಯ್ಯೋ ಅನ್ನಿಸ್ತದೆ? ಹಾಂ, ಯಾವ ಕಡೆಯಿಂದ ಅಯ್ಯೋ ಅನ್ನಿಸ್ತದೆ ನಿಮ್ಗೆ ಮನೆಯಲ್ಲಿ ನೋಡ್ಬಿಟ್ಟು? ನನ್ನ ಮನೆ ಮಾನ ಮುರ್ವದಿ ನಂದು ಸೇರಿ ಸಂಸಾರ ಹಾಳು ಮಾಡಕ್ಕೆ ನಿಂತಿರ ಬಿತ್ರಿ ಇವಳು. ಈಗಲೂ ಬಿಟ್ಬಿಟ್ರೆ ಆಸ್ತಿ ಎಲ್ಲ ಹೊಡ್ಕೊಂಬಿಟ್ಟು ನಂಗೆ ತಿರುಪ್ತಿ ಕೊಟ್ಬಿಡ್ತಾಳೆ ಅಂತ ಬಿತ್ರಿ ನೋಡಿ. ನೀವೇನು ಅಯ್ಯೋ ಅನ್ನೋದು? ಹಾಂ, ನೀವು ಅಯ್ಯೋ ಅಂತ ಕರ್ಕೊಂಡೋಗಿ ಮನೆಗೆ ಇರಿಸ್ಕೊಳ್ಳಿ. ನೀವು ಮೂರೇ ದಿನಕ್ಕೆ ಮನೆಯಿಂದ ಈಚೆ ಕಡೆಗೆ ಹಾಕಿ ಬಿಕ್ಸೆ ಎತ್ತಾಕ್ಬಿಟ್ಬಿಡ್ತಾಳೆ ಅಂತ ಕಿತ್ತೋದು ಮನೆಯಲ್ಲಿ ಇವಳಂತೂ. ಇವಳು ಬಗ್ಗೆ ಎಲ್ಲನೂ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ, ಮಾತಾಡಕ್ಕೆ ಹೋಗ್ಬೇಡಿ. ನಿಮ್ಮ ಮನೆ ಸಂಸಾರ ಏನಾಯ್ತದ ನೋಡ್ಕೊ ಹೋಗಿ. ಮಗಳೇ, ಅಮ್ಮ ಸದ್ಯ ನಾನು ಎಲ್ಲನೂ ನೋಡಿದೆ ಮಗಳೇ, ಎಲ್ಲನೂ ನೋಡಿದೆ. ಸರಿಯಾಗಿ ಉಗಿದ್ಕೊಳ್ಸಿದ್ಯಾ ಬಿಡು. ಸರಿಯಾದ ಕೆಲಸ ಏನಿಯ ಮಾಡಿದ್ಯಾ. ಅದಕ್ಕೆ ಹೇಳಿದ್ದು ನಿಮ್ಮ ಒತ್ತಿಗೆ ಮಾತು ಕೇಳ್ಬೇಡ, ನಾನು ಹೇಳ್ದಂಗೆ ಕೇಳು, ಉದ್ಧಾರ ಆಯ್ತೀಯಾ ಅಂತ ಹೇಳ್ಬಿಟ್ಟು. ನೋಡ್ದ 5 ಎಕರೆ ಹೊಲ ಉಳಿತಾ? ನೀನು ಪೊದ್ದಿ ಮಾತು, ನಿಮ್ಮ ಒತ್ತಿಗೆ ಮಾತು ನೀನೇ ನಾ ಪೊದ್ದಿ ಮಾತು ಕೇಳ್ಬಿಟ್ಟಿದ್ರೆ ತಿರುಪ್ತಿ 3 ನಾವು ಹಾಕೊಂಡಿಸೋದು ಭಿಕ್ಷೆ ಎತ್ತಬೇಕಾಗಿತ್ತು. ಹಾಂ, ಸದ್ಯ ನನ್ನ ಮಾತು ಕೇಳಿ ಇವಾಗ ಒಂದು ಚೂರು ಏನಿಯ ಉದ್ಧಾರ ಆಯ್ತಾ ಇದೆಯಾ? ಹ್ಞೂ ಕಣಮ್ಮ, ಅದಕ್ಕೆ ಅಲ್ವಾ ಹೇಳೋದು, ಎತ್ತು ತಾಯಿ ಎಂದು ಮಕ್ಳಿಗೆ ಕೇಳು ಬಯಸಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಹೇಳ್ದಂಗೆ ಕೇಳಿ ಎಲ್ಲ ನೀನು ಹೇಳ್ದಂಗೆ ಏನಿಯ ಮಾಡ್ತಾ ಇದ್ದೀನಿ ಕಣಮ್ಮ. ನನಗೆ ವಿಷಯನ ಹೊತ್ತಿಗೆಗೂ ಹೇಳಿಲ್ಲ. ಏನು ಕೇಳ್ಬೇಕು ಸುಮ್ಕೆ ಏನಿಯ? ಹೊತ್ತಿಗೆ ನ್ಯಾಯ ನೀತಿ ಧರ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿತ್ತಾಕೊಂಡು ಕುಂತ್ಕೊಂತಾಳೆ. ಏನಕ್ಕೆ ಬೇಕು? ಅದೇನಿಯ ಅವಳು ಮಾತೆಲ್ಲ ಕೇಳಿಸ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಗಳೇ. ನೋಡು, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಕೊಡ್ಬೇಡ. 1-2 ದಿನ ನಿಮ್ಮ ಅತ್ತೆನೂ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಒಪ್ಪಳೆ ಇರಬೇಕು. ಇಡೀ ಊರಿಗೆ ನೀನೇ ಸಾವುಕಾತಿ ಥರ ಇರಬೇಕು, ಸರಿನಾ? ಹಾಂ, ಏನೇ ಆಗಲಿ ಸಹಾಯ ಮಾಡೋಕ್ಕೆ ಹೋಗ್ಬೇಡ ನೀನಂತೂ. ಅವ್ರಿಗೆ ಆರಾಮಾಗಿರು. ನೀನಂತೂ ಮನೆಗೆ ಬಿಟ್ಕೊಡಕ್ಕೆ ಹೋಗ್ಬೇಡ. ಅವಳು ನಿಂದಿದ್ರು ಮನೆಯಾಳಿನೇ ಅವಳು. ಒಸಿ ದೂರ ಇಡು ಅವಳನ್ನ, ಸರಿನಾ? ನಿನ್ನ ಗಂಡಂಗೆ ಏನು ವಿಷಯ ಹೇಳಕ್ಕೆ ಹೋಗ್ಬೇಡ. ಏನೋ ಗೊತ್ತಿಲ್ವೇನೋ ಅನ್ನಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಏನಿಯ ಕುಂತ್ಕೊಬಿಡು. ಸರಿ ಕಣಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ಅಮ್ಮ, ನೀನು ಹೇಳ್ದಂಗೆನೇನಿಯ. ನಾನು ಹೋಗಿದ್ದೆ ಊರಿಗವತ್ತು, ಕೂಲಿ ಮಾಡ್ತಾ ಇದ್ಲು ಕಣಮ್ಮ. ಅವಳಂತೂ ಹೇಳಿದ್ನಲ್ಲ ನಿನಗೆ, ನನಗಂತೂ ಬಹು ಖುಷಿ ಆಯಿತು. ಕೂಲಿ ಮಾಡ್ಕೊಂತಾವಳಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ ಸದ್ಯ. ಹಾಂ, ಸರಿ ಕಣಮ್ಮ. ಇನ್ನೇನು, ನನ್ನ ಗಂಡನೊಬ್ಬನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ತಾನೇ. ನಮ್ಮ ಅತ್ತೆ ಇನ್ನು ಶಾನೆ ದಿನ ಎಲ್ಲಿತ್ತಾಳೆ? ಹಾಂ, ಮಗಳು ಮನೆ ಅಂತ ಹೋಯ್ತಿರ್ತಾಳೆ. ಸುಮ್ಕಿರು. ಅವಳನ್ನು ಹೆಂಗನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ಅಮ್ಮ, ನೀನು ಬಂದ್ಬಿಟ್ಟು ಮನೆ ಒಳಗಡೆ ಕೇಳಿ ಸೇರ್ಕೊಬಿಡಮ್ಮ. ನಮ್ಮ ಮನೆ ಒಳಗಡೆ ಕೇಳಿಯ ಆರಾಮಾಗಿರನಿ. ಸುಮ್ಕೇನಿಯಲ್ಲಿ ಇದ್ಬಿಟ್ಟು ಏನು ಮಾಡ್ತೀಯ ಹಳೆ ಮನೆಗೆ? ಸರಿ ಹೇಳು ನೋಡೋಣ. ಈಗಲೇ ಬಂದ್ಬಿಟ್ರೆ ನಾನು ಎಲ್ಲ ನಾನೇ ಹೇಳ್ಕೊಟ್ಟು ಮಾಡಿಸ್ತಿದ್ದೀನಿ ಅಂತ ಗೊತ್ತಾಗ್ಬಿಡ್ತದೆ. ಆಮೇಕಿಂದ ನೋಡಿ ಮಗಳಿಗೆ ಏನೇನೋ ತಲೆ ತುಂಬಿಟ್ಟು ಎಲ್ಲ ಮಗಳು ತಲೆ ಕೆಡಿಸ್ಬಿಟ್ಟವಳೆ ಅಂತ. ಈಗಲೇ ಬೇಡ ಮಗಳೇ, ನಿಧಾನಕ್ಕೆ ಬರ್ತೀನಿ. ನೀವೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಆಮೇಕಿಂದ ನಾನು ಬರ್ತೀನಿ, ಸರಿನಾ? ಹಾಂ, ನಿನ್ನ ಮಾತ್ರ ಮನೆ ಒಳಗಡೆ ಸೇರ್ಸಕ್ಕೆ ಹೋಗ್ಬೇಡ. ಹಾಂ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಏನೇನೋ ಅಮ್ಮನ ಇವ್ರ ಮಾತು ಕಟ್ಕೊಂಡು ಇವ್ರ ಮಾತು ಕಟ್ಕೊಂಡು ಪೊದ್ದಿ ಮಾತು ಕಟ್ಕೊಂಡು ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡ. ಅಮ್ಮ, ಆದರೂ ನೋಡಿದ್ರೆ ನನ್ನ ನಾದ್ನಿ ಭಾಳ ಬದಲಾಗವಳೆ, ಭಾಳ ಒಳ್ಳೆಯ ಥರ ಕಾಣಿಸ್ತಾಳೆ ಕಣಮ್ಮ. ಪೆದ್ಮುಂಡೆ ನಂಬಿಟ್ಟು ಹಾಳಾಗೋಗ್ಬೇಡ ನೀನು. ಅವರು ಇವರು ಅಂತ ಹೇಳ್ಬಿಟ್ಟು ಯಾರು ಒಳ್ಳೆಯರಾಗಿರಕ್ಕಿಲ್ಲ. ಎಲ್ಲ ಕೆಟ್ಟವ್ರೆ ನೀನಿಯ, ಕಿತ್ತೋದರೆ ನೀನಿಯ. ನೀನು ಯಾರನ್ನೂ ನಂಬಕ್ಕೆ ಹೋಗ್ಬೇಡ, ಸರಿನಾ? ಸರಿ ಕಣಮ್ಮ, ಆಯಿತು. ಅಲ್ಲ, ಏನೋ ನಂಗೆ ಬದಲಾಗವಳೆ ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಹಾಂ, ಆ ಗೂಬೆ ಬದಲಾದ್ರೂ ನಿಂಗೇನಾಗಬೇಕು? ತಲೆನೇ ಕೆಡಿಸ್ಕೊಬೇಡ, ಸರಿನಾ? ನಿನ್ನ ಪಾಡೋ ನೀನು ಮನೆ ಉಳಿಸ್ಕೊಂಡು ನೀನು ಹೆಂಗೆ ಸಾವುಕಾತಿ ಥರ ಬಾಳ್ಬೇಕು ಅನ್ನೋದು ನೋಡ್ಕ. ಆಯ್ತಮ್ಮ.